ಹಾಯ್ ಹೆಲೋ, ಆರ್ ಯು ಸಫರಿಂಗ್ ಫ್ರಮ್ ಡ್ರೈ ಆ್ಯಂಡ್ ಡಲ್ ಹೇರ್? ನಾನು ಲಾಸ್ಟ್ ವೀಡಿಯೋಲೆಲ್ಲ ಒಳ್ಳೊಳ್ಳೆ ಹೇರ್ ಸ್ಪಾನ ಸಜೆಸ್ಟ್ ಮಾಡಿದ್ದೆ. ಬಟ್ ನನಗೆ ಕೆಮಿಕಲೇ ಬೇಡ. ತುಂಬ ಜನ ಯಾರು ನನಗೆ ಕೆಮಿಕಲ್ ಬೇಡಪ್ಪ ಅಥವಾ ಹೊರಗಡೆ ಸ್ಪಾ ಮಾಡ್ಸೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಹ್ಯಾವ್ ಕಮ್ ಅಪ್ ವಿತ್ ಈ ಹೋಮ್ ರೆಮಿಡಿ 100% ನ್ಯಾಚುರಲ್ ವಿತೌಟ್ ಎನಿ ಎಫೆಕ್ಟ್ಸ್. ತುಂಬ ಚೆನ್ನಾಗಿ ನಿಮ್ಮ ಕೂದಲು ಮತ್ತು ಸ್ಕಿನ್ ಒಳ್ಳೆ ನರಿಶಿಂಗ್ ಮಾಡುತ್ತೆ, ಕೂದಲಂತೂ ಶೈನ್ ಮಾಡುತ್ತೆ. ಜಸ್ಟ್ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿ ತೊಗೊಂಬಂದಿದ್ದೀನಿ. ಒಂದು ನಂದಿನಿ ಮೊಸರು, ಕಡಲೆ ಹಿಟ್ಟು ಮತ್ತು ಕಾಫಿ ಪೌಡ್ರು. ಮೊಸರು ನಿಮ್ಮ ಹೇರ್ ಲೆಂತ್ ಮತ್ತು ಥಿಕ್ನೆಸ್ಗೆ, ಸ್ವಲ್ಪ ರೋಸ್ ವಾಟರ್ ಅಷ್ಟೇ ಸಾಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಲೌಸ್ ಯೂಸ್ ಮಾಡಬೇಕು ಅಂದರೆ ನೀವು ಗ್ಲೌಸ್ ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ, ಆರಾಮಾಗಿ. ಸೊ ಜಸ್ಟ್ ಪಾರ್ಟಿಷನ್ ಏನೂ ಬೇಕಾಗಿಲ್ಲ. ರ್ಯಾಂಡಮಿಗೆ ನೀವು ಹೇಗೆ ಆಯಿಲ್ ಅಪ್ಲೈ ಮಾಡ್ತೀರಾ ಆ ರೀತಿ ಅಪ್ಲೈ ಮಾಡಿದ್ರೆ ಸಾಕು. ಸ್ಕ್ಯಾಲ್ಪ್ಗೆ ಸ್ವಲ್ಪ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ರನ್ನಿ ಇದ್ದರೆ ನಿಮಗೆ ಹಚ್ಕೊಳಕ್ಕಾಗೋದಿಲ್ಲ. ಮೊಸರು ಬ್ಲೀಚಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಕಾಫಿ ಪೌಡರ್ ಎಕ್ಸ್ಫೋಲಿಯೇಟರ್ ಆಗಿ ನಿಮಗೆ ಡೆಡ್ ಸ್ಕೆಲ್ಸ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಕಡಲೆ ಹಿಟ್ಟು ಅಗೇನ್ ನರಿಶ್ಮೆಂಟ್ ಆ್ಯಂಡ್ ಸ್ವಲ್ಪ ಮೊಸರಿಗೆ ಥಿಕ್ನೆಸ್ ಕೊಡೋದ್ರಿಂದ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಲೆಫ್ಟ್ ಓವರ್ ಏನಿದೆ ಅದನ್ನು ನಾನು ಜಸ್ಟ್ ಮುಖಕ್ಕೆ ಎಲ್ಲ ಚೆನ್ನಾಗಿ ಕೈ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ವಿಲ್ ಬಿ ಬ್ಯಾಕ್ ಆಫ್ಟರ್ ಮೈ ಹೇರ್ ವಾಶ್. ಬಾಯ್. ಹಾಯ್ ಅಗೇನ್, ಬ್ಯಾಕ್ ಆಫ್ಟರ್ ಮೈ ಹೇರ್ ವಾಶ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ, ನಾನು ಯಾವುದೇ ಒಂದು ಕಂಡೀಷ್ನರ್ ನಾನು ಯೂಸ್ ಮಾಡಿಲ್ಲ. ವಿತೌಟ್ ಕಂಡೀಷ್ನರೇ ನಾನು ನ್ಯಾಚುರಲಾಗಿ ತೋರಿಸ್ಬೇಕಿತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೋಪ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ, ಶೈನಿಂಗ್ ಇದೆ. ನ್ಯಾಚುರಲ್ ಆಗಿ ಶೈನಿಂಗ್ ಆಗುತ್ತೆ, ಆಮೇಲೆ ತುಂಬ ಸಾಫ್ಟ್ ಆಗುತ್ತೆ. ಯಾವುದೇ ನೀವು ಪಾರ್ಲರ್ಗೆ ಹೋಗಿ ಗಂಟೆಗಟ್ಟಲೆ ₹1000 ಖರ್ಚು ಮಾಡೋದಿರಲ್ಲ, ಟೈಮ್ ಮತ್ತು ಕೆಮಿಕಲ್ ಯೂಸ್ ಮಾಡೋದಂತಿಲ್ಲದೆ ನ್ಯಾಚುರಲಾಗಿ ಮನೆಯಲ್ಲೇ ನೀವು ಇದನ್ನ ರೀತಿ ಎವ್ರಿ ವೀಕ್, ಪ್ರತಿ ಶನಿವಾರ ಭಾನುವಾರ ವೀಕ್ಗೆ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಆಯಿಲ್ ಅಪ್ಲೈ ಮಾಡೋ ಟೈಮ್ ಇಲ್ಲ ಅಂದರೆ ಒಂದು ಸತಿ ಆಯಿಲ್ ಅಪ್ಲೈ ಮಾಡಿ, ಇನ್ನೊಂದು ಸತಿ ಮೊಸರನ್ನ ಅಪ್ಲೈ ಮಾಡಿದ್ರೆ ನ್ಯಾಚುರಲ್ ಆಗಿ ತುಂಬ ಫ್ರಿಝಿ ಹೇರ್ ಇರೋರೆಲ್ಲ ಆರಾಮಾಗಿ ಶೈನಿಂಗ್ ಬೇಕು ಅಂತಂದರೆ ನೀವು ಈ ಮೊಸರನ್ನ ಯೂಸ್ ಮಾಡ್ಬೋದು. ಸೇಮ್ ನನ್ನ ಮುಖಕ್ಕೂ ಯೂಸ್ ಮಾಡಿದ್ದೀನಿ. ಆಯಿಲಿ ಸ್ಕಿನ್ ಅಂತಂದರೆ ಎಣ್ಣೆ ಜಿಡ್ಡಿನ ಅಂಶ ಆಲ್ರೆಡಿ ಸ್ಕಿನ್ನಲ್ಲಿರೋರು ಕೆನೆ ಬೆರೆಸೋದು ಬೇಡ. ಹಾಗೆ ಮೊಸರನ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಕಡಲೆ ಹಿಟ್ಟು ಕಾಫಿ ಪೌಡರ್ ಹಚ್ಕೊಂಡ್ರೆ ಸಾಕು. ಡ್ರೈ ಸ್ಕಿನ್ ಇರೋರು ವೈಟಮಿನ್ ಇ ಕ್ಯಾಪ್ಸೂಲ್ ಬರುತ್ತೆ, ಅದನ್ನು ಅಥವಾ ಹಾಲಿನ ಕೆನೆ, ನ್ಯಾಚುರಲ್ ಆಗಿ ಹಾಲಿನ ಕೆನೆನ ನೀವು ಉಪಯೋಗಿಸೋದ್ರಿಂದ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಶೈನ್ ಕಾಣಿಸುತ್ತೆ. ಏಕೆಂದರೆ ಕೆನೆಯಲ್ಲಿರುವಂಥ ಒಂದು ಜಿಡ್ಡಿನ ಅಂಶ ನಿಮಗೆ ನ್ಯಾಚುರಲ್ ಆಗಿ ಬಿಡುತ್ತೆ. ಇದನ್ನು ಆದಮೇಲೆ ಸೋಪ್ ಏನು ಯೂಸ್ ಮಾಡೋ ಹಾಗಿಲ್ಲ. ಮೈಗೂ ಕೂಡ ನೀವು ಬರೀ ಫಸ್ಟ್ ಸೋಪಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಈ ಮೊಸರಿನ ಪ್ಯಾಕ್ ಏನು ಮಿಕ್ಸ್ ಮಾಡ್ಕೊಂಡಿದ್ರೆ ಅದರಲ್ಲಿ ಮಸಾಜ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ರೆ ಒಂಚೂರು ಏನು ಮೊಸರಿನ ಸ್ಮೆಲ್ ಇಲ್ಲದೆ ಮೈಲ್ಡ್ ಆಗಿರೋ ಶ್ಯಾಂಪೂನ ನೀವು ಕೂದಲಿಗೆ ಹಾಕಿ ನಂತರ ಮುಖಕ್ಕೆ ಯಾವುದೇ ಫಸ್ಟ್ ಸೋಪ್ ಹಚ್ಕೊಂಡು ಆಮೇಲೆ ಪ್ಯಾಕ್ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ ಹಾಗೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿ ಈ ರೀತಿ ಗ್ಲೋಯಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ. ಸೊ ಆಗೋದಿಲ್ಲ. ಸೊ ಹೇರ್ ಪ್ಯಾಕ್, ಶೈನಿಂಗ್ ಹೇರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ನಿಮ್ದಾಗುತ್ತೆ. ಎವ್ರಿ ವೀಕ್ ಟ್ರೈ ದಿಸ್ ingredients and comments ಅಲ್ಲಿ ನಿಮಗೆ ನಿಮ್ಮ ರಿಸಲ್ಟ್ಸ್ನ ತಿಳಿಸಿ. ಥ್ಯಾಂಕ್ ಯು ಆ್ಯಂಡ್ ಫಾಲೋ ಫಾರ್ ಮೋರ್. ಬಾಯ್.